ಇನ್ನು ಸಿದ್ದರಾಮಯ್ಯ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸಲಿದ್ದಾರಂತೆ. ಕಾಂಗ್ರೆಸ್ ಶಾಸಕರು ಕೂಡ ಅದೇ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಕಾರಣ ಬಜೆಟ್ ಬಳಿಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗುವ ನಿರೀಕ್ಷೆ ಇದ್ದು 15ಕ್ಕೂ ಹೆಚ್ಚು ಹಿರಿಯ ಶಾಸಕರು ರೇಸ್ನಲ್ಲಿದ್ದಾರೆ. ಬನ್ನಿ ಒಂದು ರಿಪೋರ್ಟ್ ನೋಡೋಣ. ಸಚಿವ ಸಂಪುಟ ಪುನರ್ರಚನೆಗೆ ಬಿಗಿಪಟ್ಟು, ವಿಳಂಬ ಧೋರಣೆಗೆ ಡಿಸಿಎಂ ಡಿಕೆಶಿ ಸಿಟ್ಟು. ಬಣಗಳ ಹಗ್ಗಜಗಾಟ, ರಾಜಕೀಯದ ಜಂಗಿ ಕುಸ್ತಿ ಮಧ್ಯೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುನ್ನೆಲೆಗೆ ಬಂದಿದೆ. ಬಜೆಟ್ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ತಮ್ಮನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಬಳಿ ದುಂಬಾಲು ಬಿದ್ದಿದ್ದಾರೆ. ನಾನು ಮಂತ್ರಿಯಾಗಬೇಕು, ಮಂತ್ರಿಗಿರಿ ರೇಸ್ನಲ್ಲಿ ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ವಿಜಯನಗರದ ಎಂ ಕೃಷ್ಣಪ್ಪ, ಜೇವರ್ಗಿಯ ಅಜಯ್ ಸಿಂಗ್, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಂತ್ರಿ ಆಗಬೇಕು ಅಂತಿದ್ದಾರೆ. ಬಳ್ಳಾರಿಯ ಬಿ ನಾಗೇಂದ್ರಗೆ ಮತ್ತೆ ಸಂಪುಟ ಸೇರೋ ಆಸೆ ಇದೆ. ಡಿಕೆ ಶಿವಕುಮಾರ್ ಆಪ್ತ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಸಿದ್ದು ಆಪ್ತ ಹಾಗೂ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಜೊತೆಗೆ ಆಗಾಗ ಬಾಂಬ್ ಸಿಡಿಸೋ ಆಳಂದದ ಬಿಆರ್ ಪಾಟೀಲ್ ರೇಸ್ನಲ್ಲಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದೆ. ಇದೇ ಮಾರ್ಚ್ 7ರಂದು ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ. 2025-2026ನೇ ಸಾಲಿನ ರಾಜ್ಯ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಂಡರ್ಸ್ಟ್ಯಾಂಡಿಂಗ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆದರೆ ಉಳಿದವರಿಗೆ ಕೆಲವು ಸ್ಥಾನಮಾನಗಳು ಬೇಕಲ್ಲ. ಈಗ ಅವರಿಗೆ ಹೇಳಿರೋದು, ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ನಾಯಕರು ಅಂತ ಹೇಳಿ. ನಾವು ಮಾಡೋದು ಕೆಪಿಸಿ ಅಧ್ಯಕ್ಷ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳೋ, ಮತ್ತೆ 2018ರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ನೀವಿದ್ರಿ, ಮಹದೇವಪ್ಪ ಇದ್ರು, ಪರಮೇಶ್ವರ್ ಅವರಿದ್ರು, ಆಮೇಲೆ ರಾಜಣ್ಣ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, ಡಿಕೆ ಇದರಲ್ಲೇ ಇರಲಿಲ್ಲ, ಪಿಕ್ಚರಲ್ಲೇ ಇರಲಿಲ್ಲ 2018ರಲ್ಲಿ ಪ್ರಚಾರ ಸಮಿತಿ ಸಮಥಿಂಗ್ ಏನು ಹೇಳೋದು. ಅದು ಬಿಟ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದು, ಮತ್ತೆ ನೀವು ಯಾಕೆ ಮಾಡಿಲ್ಲ ಪ್ರಶ್ನೆ ಕೇಳಿದ್ರೆ ಮುಗಿದೋಯ್ತು. ಒಂದಿದು 2013ರ ವಿಚಾರ ಪರಮೇಶ್ವರ್ ಅವರಿಗೆ ನನ್ನ ನೇತೃತ್ವದಲ್ಲಿ ಗೆದ್ದಿದೆ, ನನ್ನ ಮಂತ್ರಿ ಮಾಡಲಿಲ್ಲ, ನನಗೆ ಅದರದೊಂದು ಗಿಫ್ಟ್ ಕೊಡಬೇಕಲ್ವಾ ನಾನು ಗೆಲ್ಲಿಸಿದ್ದಕ್ಕೆ, ಅದನ್ನು ಒಂದು ಪೆಂಡಿಂಗ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ಇದೆಲ್ಲ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಟೀಮ್ ವಿರುದ್ಧ ಸಮರ ಸಾರಿದ ಡಿಕೆಶಿ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ನಾಯಕರ ಜೊತೆ ಡಿಕೆಶಿ ಮಾತುಕತೆ ಆಗಿದೆಯಂತೆ. ಕರ್ನಾಟಕದ ಕಾಂಗ್ರೆಸ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆಯಂತೆ. ಬಹಳ ಮುಖ್ಯವಾಗಿ ಕೆಲ ಸಚಿವರನ್ನ ಕೈಬಿಡುವಂತೆ ಡಿಕೆಶಿ ಪಟ್ಟು ಹಿಡಿದಿದ್ದಾರಂತೆ. ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ, ಆದ್ರೂ ಗೌರವ ಸಿಗ್ತಾ ಇಲ್ಲ ನನಗೆ. ಖರ್ಗೆ ಎಚ್ಚರಿಕೆ ಮಾಡಿದ್ದಾರೆ, ಆದ್ರೂ ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದ ನಂತರ ಕೂಡ ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವರೇ ಕಾರಣ ಅಂತ ಹೇಳಿ ಒಂದು ಸಂದೇಶ ರವಾನಿಸಿದ್ದಾರೆ ಅಂತ. ಹಂಗೋಗ್ಬಿಟ್ಟು ಯಾರು ಹೇಳಲ್ಲ ನೋಡಿ ಸರ್, ಸಿದ್ದರಾಮಯ್ಯ ಹಂಗೆ ಹೇಳಲ್ಲ, ಹೇಳೋ ರೀತಿ ಇರುತ್ತೆ ನೋಡಿ. ಎಲ್ಲ ಮಾತಾಡ್ತಿದ್ದಾರೆ, ದೊಡ್ಡವರು ಸುಮ್ಮನಿದ್ದಾರೆ. ಸಂಪುಟ ಪುನರ್ರಚಿಸಿ ಹಿರಿಯರಿಗೆ ಚಾನ್ಸ್ ಕೊಡಿ ಅಂತೇಳಿ ಹೇಳಿದ್ದಾರಂತೆ. ಅಸಮರ್ಥರನ್ನು ಕೈಬಿಡಲು ಇದೆ ಅವಕಾಶ ಅಂತ ಕೂಡ ಹೇಳಿದ್ದಾರಂತೆ. ಅಗತ್ಯ ಬಿದ್ದರೆ ನಾನು ಕೆಪಿಸಿ ಅಧ್ಯಕ್ಷಗಿರಿ ಬಿಟ್ಟು ಬಿಡ್ತೇನೆ, ಆದರೆ ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟನೆ ಕೊಡಿ. ಏನು, ಯಾವಾಗ ಮುಖ್ಯಮಂತ್ರಿ? 2028ರ ಚುನಾವಣೆಗೆ ನನ್ನ ನಾಯಕತ್ವ ಇರಬೇಕು. ಡಿಕೆಶಿ ಬೇಡಿಕೆ ಕಂಡು ದಂಗಾಗಿದ್ದಾರಂತೆ ದೆಹಲಿ ನಾಯಕರು. ದೆಹಲಿ ನಾಯಕರೇ ದಂಗಾಗಿದ್ದಾರೆ, ಈಗ ಇಲ್ಲಿಯ ಲೋಕಲ್ ನಾಯಕರು ಹೆಂಗಿರ್ತಾರೆ? ಬಹಳ ಮಜಾ ಇದೆ. ಓಕೆ, ನೆಕ್ಸ್ಟ್. ಇನ್ನು ಸಿದ್ದರಾಮಯ್ಯ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸಲಿದ್ದಾರಂತೆ. ಕಾಂಗ್ರೆಸ್ ಶಾಸಕರು ಕೂಡ ಅದೇ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಕಾರಣ ಬಜೆಟ್ ಬಳಿಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗುವ ನಿರೀಕ್ಷೆ ಇದ್ದು 15ಕ್ಕೂ ಹೆಚ್ಚು ಹಿರಿಯ ಶಾಸಕರು ರೇಸ್ನಲ್ಲಿದ್ದಾರೆ. ಬನ್ನಿ ಒಂದು ರಿಪೋರ್ಟ್ ನೋಡೋಣ. ಸಚಿವ ಸಂಪುಟ ಪುನರ್ರಚನೆಗೆ ಬಿಗಿಪಟ್ಟು, ವಿಳಂಬ ಧೋರಣೆಗೆ ಡಿಸಿಎಂ ಡಿಕೆಶಿ ಸಿಟ್ಟು. ಬಣಗಳ ಹಗ್ಗಜಗಾಟ, ರಾಜಕೀಯದ ಜಂಗಿ ಕುಸ್ತಿ ಮಧ್ಯೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುನ್ನೆಲೆಗೆ ಬಂದಿದೆ. ಬಜೆಟ್ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ತಮ್ಮನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಬಳಿ ದುಂಬಾಲು ಬಿದ್ದಿದ್ದಾರೆ.
ಮಂತ್ರಿ ಆಗ್ಬೇಕು. ಮಂತ್ರಿಗಿರಿ ರೇಸ್ನಲ್ಲಿ ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ವಿಜಯನಗರದ ಎಂ ಕೃಷ್ಣಪ್ಪ, ಜೇವರ್ಗಿಯ ಅಜಯ್ ಸಿಂಗ್, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಂತ್ರಿ ಆಗಬೇಕು ಅಂತಿದ್ದಾರೆ. ಬಳ್ಳಾರಿಯ ಬಿ ನಾಗೇಂದ್ರಗೆ ಮತ್ತೆ ಸಂಪುಟ ಸೇರೋ ಆಸೆ ಇದೆ. ಡಿಕೆ ಶಿವಕುಮಾರ್ ಆಪ್ತ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಸಿದ್ದು ಆಪ್ತ ಹಾಗೂ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಜೊತೆಗೆ ಆಗಾಗ ಬಾಂಬ್ ಸಿಡಿಸೋ ಆಳಂದದ ಬಿಆರ್ ಪಾಟೀಲ್ ರೇಸ್ನಲ್ಲಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದೆ. ಇದೇ ಮಾರ್ಚ್ 7ರಂದು ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ. 2025-2026ನೇ ಸಾಲಿನ ರಾಜ್ಯ ಬಜೆಟ್ ಬಳಿಕ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಂಡರ್ಸ್ಟ್ಯಾಂಡಿಂಗ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆದ್ರೆ ಉಳಿದವರಿಗೆ ಕೆಲವು ಸ್ಥಾನಮಾನಗಳು ಬೇಕಲ್ಲ. ಈಗ ಅವರಿಗೆ ಹೇಳಿರೋದು, ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ನಾಯಕರು ಅಂತ ಹೇಳಿ. ನಾವು ಮಾಡೋದು ಕೆಪಿಸಿ ಅಧ್ಯಕ್ಷ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳೋ, ಮತ್ತೆ 2018ರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ನೀವಿದ್ರಿ, ಮಹದೇವಪ್ಪ ಇದ್ರು, ಪರಮೇಶ್ವರ್ ಅವರಿದ್ರು, ಆಮೇಲೆ ರಾಜಣ್ಣ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, ಡಿಕೆ ಇದರಲ್ಲೇ ಇರಲಿಲ್ಲ, ಪಿಕ್ಚರಲ್ಲೇ ಇರಲಿಲ್ಲ 2018ರಲ್ಲಿ ಪ್ರಚಾರ ಸಮಿತಿ ಸಮಥಿಂಗ್ ಏನು ಹೇಳೋದು, ಅದು ಬಿಟ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದು. ಮತ್ತೆ ನೀವು ಯಾಕೆ ಮಾಡಿಲ್ಲ ಪ್ರಶ್ನೆ ಕೇಳಿದ್ರೆ ಮುಗಿದೋಯ್ತು. ಒಂದಿದು 2013ರ ವಿಚಾರ ಪರಮೇಶ್ವರ್ ಅವರಿಗೆ ನನ್ನ ನೇತೃತ್ವದಲ್ಲಿ ಗೆದ್ದಿದೆ, ನನ್ನ ಮಂತ್ರಿ ಮಾಡಲಿಲ್ಲ, ನನಗೆ ಅದರದೊಂದು ಗಿಫ್ಟ್ ಕೊಡಬೇಕಲ್ವಾ ನಾನು ಗೆಲ್ಲಿಸಿದ್ದಕ್ಕೆ, ಅದೂ ಒಂದು ಪೆಂಡಿಂಗ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ಜನ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಟೀಮ್ ವಿರುದ್ಧ ಸಮರ ಸಾರಿದ ಡಿಕೆಶಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ನಾಯಕರ ಜೊತೆ ಡಿಕೆಶಿ ಮಾತುಕತೆ ಆಗಿದೆಯಂತೆ. ಕರ್ನಾಟಕದ ಕಾಂಗ್ರೆಸ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆಯಂತೆ. ಬಹಳ ಮುಖ್ಯವಾಗಿ ಕೆಲ ಸಚಿವರನ್ನ ಕೈಬಿಡುವಂತೆ ಡಿಕೆಶಿ ಪಟ್ಟು ಹಿಡಿದಿದ್ದಾರಂತೆ. ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ, ಆದ್ರೂ ಗೌರವ ಸಿಗ್ತಾ ಇಲ್ಲ ನನಗೆ. ಖರ್ಗೆ ಎಚ್ಚರಿಕೆ ಮಾಡಿದ್ದಾರೆ, ಆದ್ರೂ ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದ ನಂತರ ಕೂಡ ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವರೇ ಕಾರಣ ಅಂತ ಹೇಳಿ ಒಂದು ಸಂದೇಶ ರವಾನಿಸಿದ್ದಾರೆ ಅಂತ. ಹಂಗೋಗ್ಬಿಟ್ಟು ಯಾರು ಹೇಳಲ್ಲ ನೋಡಿ ಸರ್, ಸಿದ್ದರಾಮಯ್ಯ ಹಂಗೆ ಹೇಳಲ್ಲ, ಹೇಳೋ ರೀತಿ ಇರುತ್ತೆ ನೋಡಿ. ಎಲ್ಲ ಮಾತಾಡ್ತಿದ್ದಾರೆ, ದೊಡ್ಡವರು ಸುಮ್ಮನಿದ್ದಾರೆ. ಸಂಪುಟ ಪುನರಚಿಸಿ ಹಿರಿಯರಿಗೆ ಚಾನ್ಸ್ ಕೊಡಿ ಅಂತೇಳಿ ಹೇಳಿದ್ದಾರಂತೆ. ಅಸಮರ್ಥರನ್ನು ಕೈಬಿಡಲು ಇದೇ ಅವಕಾಶ ಅಂತ ಕೂಡ ಹೇಳಿದ್ದಾರಂತೆ. ಅಗತ್ಯ ಬಿದ್ದರೆ ನಾನು ಕೆಪಿಸಿ ಅಧ್ಯಕ್ಷಗಿರಿ ಬಿಟ್ಟು ಬಿಡ್ತೇನೆ, ಆದರೆ ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟನೆ ಕೊಡಿ. ಏನು, ಯಾವಾಗ ಮುಖ್ಯಮಂತ್ರಿ? 2028ರ ಚುನಾವಣೆಗೆ ನನ್ನ ನಾಯಕತ್ವ ಇರಬೇಕು. ಡಿಕೆಶಿ ಬೇಡಿಕೆ ಕಂಡು ದಂಗಾಗಿದ್ದಾರಂತೆ ದೆಹಲಿ ನಾಯಕರು. ದೆಹಲಿ ನಾಯಕರೇ ದಂಗಾಗಿದ್ದಾರೆ. ಈಗ ಇಲ್ಲಿಯ ಲೋಕಲ್ ನಾಯಕರು ಹೆಂಗಿರ್ತಾರೆ? ಬಹಳ ಮಜಾ ಇದೆ. ಓಕೆ, ನೆಕ್ಸ್ಟ್.